ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಸಹ ಮುಗಿಸ್ದೆ. ಅಷ್ಟರಲ್ಲಿ ಹಾಲು ತಂದು ಕೊಟ್ಟರು ಅಂತ ಹೇಳಿ ಹಾಲನ್ನ ಫಸ್ಟ್ ಕಾಯಕ್ಕೆ ಇಡೋಣ ಅಂತ ಹೇಳಿ ಹಾಲನ್ನ ಕಾಯಿಸ್ಕೊಂಡು ಇನ್ನು ಟಿಫನ್ನಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಚಿತ್ರಾನ್ನಕ್ಕೆ ಎಲ್ಲನೂ ಹೆಚ್ಕೊತಾ ಇದ್ದೀನಿ. ಎಲ್ಲ ಹೆಚ್ಕೊಂಡು ಒಗ್ಗರಣೆಯನ್ನು ಸಹ ಹಾಕ್ಕೊಂಡು ಟಿಫನ್ ಕೂಡ ಮುಗಿಸ್ಕೊಂಡೆ. ಇನ್ನು ಟಿಫನ್ ಆದ ತಕ್ಷಣ ಮಧ್ಯಾಹ್ನ ಅಡುಗೆ ಏನಪ್ಪ ಅನ್ನಂಗಾಗುತ್ತೆ. ಸೊ ಸಾಂಬಾರು ಏನೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಹೆಸ್ರು ಕಾಳನ್ನ ಈ ಕಲ್ಲಲ್ಲಿ ರುಬ್ತಾರಲ್ವ, ಅದೆಂಥದ್ದು ಕಲ್ಲಲ್ಲಿ ಹಿಂಗೆ ಹೊಡಿತಾರಲ್ವ, ಸೊ ಆ ಕಲ್ಲಲ್ಲಿ ಹೊಡ್ತಿರೋಂಥ ಹೆಸ್ರು ಬೇಳೆಯಲ್ಲಿ ಆಲೂಗೆಡ್ಡೆ ಮತ್ತು ಟೊಮೊಟೊನ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ತರಕಾರಿ ಯಾವುದೂ ಇರಲಿಲ್ಲ, ಸೊ ಹಂಗಾಗಿ ಈ ಥರನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಹೆಚ್ಕೊಂಡು ಖಾರ ಎಲ್ಲ ರುಬ್ಕೊಂಡು ಇವಾಗ ಒಗ್ಗರಣೆನೂ ಸಹ ಹಾಕಿ ಎಲ್ಲನೂ ಉಪ್ಪೆಲ್ಲ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ಗೆ ಇಟ್ಟು ಬಂದೆ. ಅಷ್ಟರಲ್ಲಿ ನನ್ನ ಮಗಳು ಸಹ ಎದ್ದಿದ್ಲಲ್ವ, ಅವಳದೇ ಸ್ವಲ್ಪ ಬಟ್ಟೆ ಮತ್ತು ಚಡ್ಡಿಗಳಿದ್ವು ಅಂತ ಎಲ್ಲ ಮಾಡಿಸಿಟ್ಟು ಅವಳನ್ನ ಎತ್ಕೊಂಡು ಬಂದೆ. ಅವಳಿಗೆ ಕಂಫರ್ಟ್ ಫೀಲ್ ಬರೋವರೆಗೂ ನಾನು ಎತ್ಕೋಬೇಕು. ಸೊ ಹಂಗಾಗಿ ನೋಡಿ ಅಲ್ಲೂ ನನಗೆ ಕಿಟ್ಲೆ ಮಾಡ್ತಾಳೆ. ಅವಳು ಕೈಯೇ ನಿಲ್ಲೋದಿಲ್ಲ, ಏನಾದರೂ ಒಂದು ಮಾಡ್ತಾನೆ ಇರುತ್ತೆ, ಯಾವಾಗಲೂ ಗಿಲ್ಲುತ್ತೆ, ಹೊಡೆಯುತ್ತೆ, ಇದೇ ಮಾಡ್ತಾ ಇರುತ್ತೆ. ಹಾಗೆ ಫಸ್ಟೇ ಹಾಲನ್ನ ಹಾರೋದಕ್ಕೆ ಇಟ್ಟಿದ್ದೆ ನಾನು. ಸೊ ಫುಲ್ ತಣ್ಣಗಾಗಿತ್ತು. ಸೊ ಅದನ್ನು ಕುಟ್ಕೊಂಡು ನಮ್ಮ ಮೇಡಮ್ ಅವರು ಆಲ್ರೆಡಿ ಅವ್ರ ಆಟಗಳನ್ನ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಇನ್ನು ಮನೆಯೆಲ್ಲ ಗಲೀಜು ಮಾಡೋದೆ ಅವಳ ಕೆಲಸ. ಇನ್ನು ಅದಾದಮೇಲೆ ಫಸ್ಟ್ ನಾನು ಒಂದು ಅರ್ಧ ರಸ್ಕ್ ಇತ್ತಲ್ಲ ಅಂತ ಹೇಳಿ ಅವಳೇ ತೋರಿಸಿದ್ಲು ಕೊಡು ಅಂತ ಕೊಟ್ಟೆ, ತಿಂದು. ಅದಾದಮೇಲೆ ಮತ್ತೆ ಕೊಡು ಅಂತ ಕೇಳಿದ್ಲು, ಕೊಟ್ಟಿದ್ದೀನಿ ನೋಡಿ. ಅಲ್ಲೂ ಗಿಣ್ತವಳೆ ನನಗೆ. ಇನ್ನು ಸಂಜೆ ಹಂಗೆ ಸ್ವಲ್ಪ ಹೊತ್ತು ಆಚೆ ಕಡೆ ಕರ್ಕೊಂಡು ಹೋಗಿದ್ದೆ, ಸ್ವಲ್ಪ ಹೊಸ ಗಾಳಿ, ಫ್ರೆಶ್ ಗಾಳಿ ತಗೋಣ ಅಂತ. ಇಲ್ಲೇನು ಫ್ರೆಶ್ ಗಾಳಿ ಬರೋಲ್ಲ, ಬರೀ ವೆಹಿಕಲ್ ಗಾಳಿನೇ ಬರುತ್ತೆ. ಹಾಗೆ ಇವತ್ತು ಸಂತೆ ಇರೋದ್ರಿಂದ ಫುಲ್ ಕ್ರೌಡ್ ಇತ್ತು, ರೋಡ್ ಇನ್ನು ತರಕಾರಿ ಎಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ನಾನು ಕೂತ್ಕೊಂಡೆ ತರಕಾರಿ ಸುಟ್ಕೊಂಡು. ನನಗಂತೂ ತರಕಾರಿ ಸುರಿದಿದ ತಕ್ಷಣ ಫುಲ್ ಡಬಲ್ ಕೆಲಸನೇ ಆಗೋಯಿತು. ಅವಳು ಸ್ವಲ್ಪ ಎತ್ಕೋಗಿ ಮರದ ಮೇಲೆ ಹಾಲಲ್ಲಿ ಎಲ್ಲ ಕಡೆ ಹರಿದು ಬಂದುಬಿಟ್ಲು. ಈ ಕಡೆ ನನಗೆ ಅದೆಲ್ಲ ಸಪ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ.